ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತಿನ ಸೂಪರ್ ಡಿಶ್ ಗೋಬಿ ಮಂಚೂರಿ. ಇದನ್ನು ನಾನು ಕಾರ್ನ್ಫ್ಲೋರ್ ಹಾಕದೇ ಹೇಗೆ ತಯಾರು ಮಾಡಿದ್ದೇನೆ ಅಂತ ಹೇಳ್ತೇನೆ. ನಾನು ಇಲ್ಲೊಂದು ದೊಡ್ಡ ಕಾಲಿಫ್ಲವರನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಹುಳ ಹುಟ್ಟೆ ಎಲ್ಲ ಹೆಕ್ಕಿ ಮತ್ತು ಉಳಿದಿದ್ದನ್ನು ಸಾಲ್ಟ್ ವಾಟ್ರಲ್ಲಿ ನೆನೆ ಹಾಕಿದ್ದೇನೆ 15ರಿಂದ 20 ನಿಮಿಷ. 1 ಚಮಚ ಉಪ್ಪು ಹಾಕಿದ ನೀರಲ್ಲಿ ಇದನ್ನು ನೆನೆಸಿಡೋದು ತುಂಬ ಇಂಪಾರ್ಟೆಂಟ್. ಕೆಮಿಕಲ್ಲು ಹುಳ ಎಲ್ಲ ಹೋಗುತ್ತೆ. ಮತ್ತು ಇನ್ನೇನು ಬೇಕು ಸಾಮಗ್ರಿ ಅಂತ ನೋಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಅಥವಾ ನಿಮ್ಮ ಹತ್ರ 1 ಇಂಚು ಶುಂಠಿ ಮತ್ತು ಫ್ರೆಶ್ ಬೆಳ್ಳುಳ್ಳಿ ಇದ್ದರೆ 12 ಎಸಳು ಬೇಕು. 4 ಹಸಿಮೆಣಸು, 1 ಈರುಳ್ಳಿ, 1 ಕ್ಯಾಪ್ಸಿಕಮ್, 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ಇಲ್ಲಿ ಪರ್ಪಲ್ ಕಲರಲ್ಲಿ ಕಾಣ್ತಾ ಇರುವಂಥದ್ದು ಕ್ಯಾಬೇಜ್ನ 4 ಎಲೆಗಳನ್ನು ನಾನು ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನನಗಂತೂ ಈ ಕ್ಯಾಬೇಜ್ ತುಂಬ ವಿಶೇಷ ಕಾಣ್ತು. ಟೇಸ್ಟ್ ಸೇಮ್ ಇದೆ. ಈಗ ನಾವು ಗೋಬಿ ಮಂಚೂರಿಯ ಬ್ಯಾಟರನ್ನು ಹೇಗೆ ತಯಾರು ಮಾಡೋದು ನೋಡೋಣ. ಹಿಟ್ಟು ನಾನಿಲ್ಲಿ ತೊಗೊಂಡಿದ್ದೇನೆ. ಮೈದಾ ಹಿಟ್ಟು 1 ಕಪ್ಪು ರೈಸ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. 1 ಚಮಚ ಸೋಯಾ ಸಾಸ್, ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ. ಮೆಣಸಿನ ಹುಡಿ, ಉಪ್ಪು ನಾನು ಅರ್ಧ ಚಮಚ ಹಾಕಿಕೊಂಡಿದ್ದೇನೆ. ನೋಡಿ, ನನ್ನ ಹತ್ರ ಕಾರ್ನ್ಫ್ಲೋರ್ ಇರಲಿಲ್ಲ. ನಿಜವಾಗಿ ಕಾರ್ನ್ಫ್ಲೋರ್ ಹಾಕಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ, ಕ್ರಿಸ್ಪಿ ಬರ್ತದೆ. ಈ ಕೊರೋನಾದ ಟೈಮಲ್ಲಿ ಅದಕ್ಕೋಸ್ಕರ ಹೋಗಿ ಬರಲಿಕ್ಕೆ ನನಗೆ ಉದಾಸೀನ ಆಯಿತು. ಸೊ ನಾನು ಈ ಥರ ಟ್ರೈ ಮಾಡಿದೆ. ಇಲ್ಲಿ ನೋಡಿ, ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೀವು ಪೋಡಿ ಅಥವಾ ಪಕೋಡಕ್ಕೆ ಹೇಗೆ ಹಿಟ್ಟು ಕಲಿಸ್ತೀರಿ ಅದೇ ಥರ ಲೂಸಾಗಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ಇಲ್ಲಿ ಗ್ಯಾಸಲ್ಲಿ ಒಂದು ಸ್ಟವಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಪ್ಯಾನನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ತುಂಬ ಎಣ್ಣೆ ಹಾಕಿಕೊಂಡಿದ್ದೇನೆ. ಇನ್ನೊಂದು ಕಡೆಯಲ್ಲಿ ನಾನು ಗ್ರೇವಿ ತಯಾರು ಮಾಡ್ತೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೊದಲಿಗೆ ಅದರಲ್ಲಿ ಜಿಂಜರ್ ಮತ್ತು ಗಾರ್ಲಿಕನ್ನು ಫ್ರೈ ಮಾಡ್ತೇನೆ. ನೀವು ಪೇಸ್ಟ್ ಕೂಡ ಹಾಕಿಕೊಳ್ಬೋದು. ಪೇಸ್ಟ್ ಹಾಕೋದಾದರೆ 2 ಚಮಚ ಹಾಕಿ, ಅದು ಸ್ವಲ್ಪ ಪರಿಮಳ ಬಿಡುವಾಗ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ ತುರಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಆನಿಯನನ್ನು ಹಾಕಿ ಅದೊಂದು ಸ್ವಲ್ಪ ಬೆಂದಿತ್ತಂತಾದಾಗ ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ಗಳನ್ನು ಹಾಕ್ಕೊಂಡು ಹುರಿಯಿರಿ. ಇದೆಲ್ಲವೂ ತುಂಬ ಮೆತ್ತಗೆ ಹುರಿಬೇಕಂತಿಲ್ಲ, ಅರ್ಧ ಬೆಂದರೆ ಸಾಕು. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತಿನ್ನುವಾಗ ಸಿಕ್ಕಬೇಕು. ಇದು ಮೆತ್ತಗೆ ಬೇಯಿಸಬೇಡಿ. ಇವಾಗ ಇದನ್ನು ಬೇಯಲಿಕ್ಕೆ ಬಿಟ್ಟು ನಾನು ಎಣ್ಣೆಗೆ ಕಾಲಿಫ್ಲವರನ್ನು ಹಿಟ್ಟಿನಲ್ಲಿ ಅದ್ದಿ ಬಿಟ್ಟು ಈ ಥರ ತಯಾರು ಮಾಡ್ಕೊಂಡಿದ್ದೇನೆ. ಇದು ಹೀಗೆ ಸಹ ನಿಮಗೆ ಊಟದೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ನಾನಿವಾಗ ಗೋಬಿ ಮಂಚೂರಿ ಒಳಗೆ ಇದನ್ನು ಹಾಕ್ತೇನೆ. ಇಲ್ಲಿ ಸಾಸ್ಗಳನ್ನು ಹಾಕಬೇಕು. 1 ಸ್ಪೂನು ಸೋಯಾ ಸಾಸ್, 1 ಸ್ಪೂನು ಟೊಮೆಟೊ ಸಾಸು, 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್, ಮತ್ತು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಟೊಮೆಟೊ ಸಾಸನ್ನು ಆ್ಯಡ್ ಮಾಡಿ. 1 ಚಮಚ ವಿನೆಗರ್ ಹಾಕಿದ್ದೀನಿ. ವಿನೆಗರ್ ಹಾಕಿದ ತಕ್ಷಣ ಇದು ನೀರಾಗ್ತದೆ. ನೋಡಿ, ಈ ಥರ ಲಿಕ್ವಿಡಾಗಿ ಬರ್ತದೆ. ನನಗೆ ಡ್ರೈ ಗೋಬಿ ಮಂಚೂರಿ ಇಷ್ಟ ಇಲ್ಲ, ಸ್ವಲ್ಪ ಗ್ರೇವಿ ಥರ ಬರಬೇಕು. ಅದಕ್ಕೋಸ್ಕರ ನಾನು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ನನಗೆ ಇನ್ನೂ ಇದು ಸ್ವಲ್ಪ ನೀರು ಬೇಕು ಅಂತ ಅನಿಸಿತು. ಸೊ ನಾನಿಲ್ಲಿ 100 ml ನೀರಲ್ಲಿ 1 ಸ್ಪೂನು ಮೈದಾವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡಿಕೊಂಡು ಈ ಮಿಶ್ರಣವನ್ನು ಆ ಪ್ಯಾನ್ನೊಳಗೆ ಹಾಕಿ ಈ ಥರ ಚೆನ್ನಾಗಿ ಕುದಿಸ್ತೇನೆ. ಈಗ ಗ್ರೇವಿ ಇನ್ನೂ ಹೆಚ್ಚಾಯಿತು. ಗ್ರೇವಿ ನಾನು ತುಂಬ ಮಾಡ್ತಿರೋದು ಯಾಕಂದರೆ ಆ ಫ್ರೈ ಮಾಡಿಟ್ಟ ಬಾಲ್ಗಳನ್ನು ಇದರೊಳಗೆ ಹಾಕಿದ ತಕ್ಷಣ ಅದೆಲ್ಲ ಎಳ್ಕೊಳ್ತದೆ, ನೀರನ್ನು ಡ್ರೈ ಆಗ್ತದೆ. ನೋಡಿ, ಎಷ್ಟು ನೀರಿದ್ದರೂ ಅದನ್ನೆಲ್ಲ ಈ ಗೋಬಿಗಳು ಎಳ್ಕೊಳ್ತವೆ. ಸೊ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ತಣ್ಣಗಾಗಿಸಿ ತಿಂದರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ನಿಮಗೆ ತುಂಬ ಕ್ರಂಚಿ ಬೇಕು ಅಂತಾದರೆ ನೀವು ಕಾರ್ನ್ಫ್ಲೋರನ್ನೇ ಯೂಸ್ ಮಾಡಬೇಕು. ಇದು ಕೂಡ ತುಂಬ ಚೆನ್ನಾಗೇ ಬಂತು. ಮನೆಯಲ್ಲಿರುವ ವಸ್ತುಗಳೊಂದಿಗೆ ನಾನು ಇಷ್ಟು ರುಚಿಯಾದ ಗೋಬಿ ಮಂಚೂರಿಯನ್ನು ತಯಾರಿಸಿದ್ದೇನೆ. ನೀವು ಕೂಡ ಟ್ರೈ ಮಾಡಿ. ಬೇರೆ ಬೇರೆ ತರಕಾರಿಗಳನ್ನು ಹಾಕ್ಬೋದು, ಬೀನ್ಸ್ ಇದನ್ನೆಲ್ಲ ಯೂಸ್ ಮಾಡ್ಬೋದು ಇದಕ್ಕೆ. ನಾನು ಇದನ್ನು ರಾತ್ರಿ ಚಪಾತಿಯೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಚಪಾತಿಯೊಟ್ಟಿಗೆ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತು. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಬೇರೆಯವರೊಂದಿಗೂ ಶೇರ್ ಮಾಡಿ. ಧನ್ಯವಾದ.